ಪ್ರಶಸ್ತಿಗೆ ಸುಮಾರು 18 ರಾಜ್ಯಗಳಿಂದ ಸುಮಾರು 200ಕ್ಕೂ 30 ಹೆಚ್ಚು ಕೈಗಾರಿಕಾ ಪಾರ್ಕ್ಗಳು ಭಾಗವಹಿಸಿದ್ದರು. ಈ ಪ್ರದೇಶದ ಇಂಡಸ್ಟ್ರಿಗಳ MSMEಗಳ ಒಳ್ಳೆಯ ಸಹಕಾರ ಮತ್ತು ಬೆಂಬಲದಿಂದ ಈ ಸಾಧನೆಯು ಸಾಧ್ಯವಾಗಿದೆ. ನಮ್ಮ ಜೊತೆಯಲ್ಲಿ ರಾಜ್ಯ ಸರ್ಕಾರದ KDB ಸಂಸ್ಥೆಯು ಒಂದು ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿ ಸ್ವಚ್ಛತಾ ಕಾರ್ಯಗಳಲ್ಲಿ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಇಂಡಿಯಾದಲ್ಲಿ ಅಂತೇಳಿ ಯಾಕೆಂದರೆ ದೊಡ್ಡ ಫ್ಯಾಕ್ಟ್ರಿ, ಟೊಯೋಟಾ, ಬಾಸ್, ಕೋಕಾ-ಕೋಲಾ, ಬ್ರಿಟಾನಿಯಾ ಈ ಥರ ದೊಡ್ಡ ದೊಡ್ಡ ಕಂಪ್ನಿಗಳು ಇರೋದ್ರಿಂದ ನಾವು ಈ ಇಂಡಸ್ಟ್ರಿಯಲ್ ಏರಿಯಾನ ಒಂದು ಬೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಮಾಡಬೇಕು ಅಂತೇಳಿ ನಾವೆಲ್ಲ ಇದು ಮಾಡಿ ನಾವೆಲ್ಲ ಇಂಡಸ್ಟ್ರಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಬಂದು ನಮಗೆ ಈ ವರ್ಷ ಒನ್ ಆಫ್ ದಿ ಬೆಸ್ಟ್ ಇಂಡಸ್ಟ್ರಿಯಲ್ ಹಬ್ ಅಂತೇಳಿ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲಲ್ಲಿ ಇದನ್ನ ಐಡೆಂಟಿಫೈ ಮಾಡಿದ್ದಾರೆ. ಟ್ರಾನ್ಸ್ಪರೆಂಟ್ ಇದೆ. ಯಾಕೆಂತಂದ್ರೆ ನೀವು ಅಲ್ಲಿ ಏನು ನಿಮಗೆ ಹುಡುಕಕ್ಕೆ ಆಗೋದಿಲ್ಲ. ಆ ಥರ ಒಂದು ಅಸೋಸಿಯೇಷನ್ ಇದನ್ನ ನಾವು ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿನ ಸ್ಟಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಾವು ಅಲ್ಲಿ ಒಳಗಡೆ ಏನೇನು ಎವ್ರಿ ಮಂತ್ ಬ್ಯಾಲೆನ್ಸ್ ಶೀಟ್ ಇರ್ಬೋದು ಅಥವಾ ಎವ್ರಿ ಮಂತ್ ಪ್ರೋಗ್ರೆಸ್ ಇರ್ಬೋದು, ಏನೇನಿದೆ ಎವ್ರಿಥಿಂಗ್ ದೇ ಆರ್ ಟ್ರಾನ್ಸ್ಪರೆಂಟ್ ಅಂಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನಾನು ಹೇಳ್ತೀನಿ, ಪ್ರತಿಯೊಂದು ಇಂಡಸ್ಟ್ರಿ ಅಸೋಸಿಯೇಷನ್ ಇದನ್ನ ಅಡಾಪ್ಟ್ ಮಾಡ್ಕೊಂಡು ಮುಂದೆ ಬಂದರೆ ಖಂಡಿತ ನಮ್ಮ ದೇಶದಲ್ಲಿ ಈಗ ಇಂಡಸ್ಟ್ರಿ ಎಕ್ಸ್ಟೇಟ್ಗಳೆಲ್ಲ ಎಲ್ಲೂ ಒಂದು ರೋಡ್ ಹಳ್ಳಕ್ಕೆ ಏನು ಚೆನ್ನಾಗಿ. ಈ ಒಂದು ಸ್ವಚ್ಛ ಇಂಡಸ್ಟ್ರಿಯಲ್ ಪಾರ್ಕ್ ಪ್ರಶಸ್ತಿ ನಿರಂತರ ಯೋಜನೆ, ಸರ್ಕಾರಿ ಇಲಾಖೆಗಳೊಂದಿಗೆ ಉತ್ತಮ ಸಂಯೋಜನೆ ಮತ್ತು ಸದಸ್ಯ ಕೈಗಾರಿಕೆಗಳ ಸಕ್ರಿಯ ಸಹಭಾಗಿತ್ವ ಫಲವಾಗಿದೆ. ಸೊ ದೇಶಾದ್ಯಂತ 200ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳನ್ನು ಎವ್ಯಾಲ್ಯೂಯೇಟ್ ಮಾಡಿ ಈ ಒಂದು ಪ್ರಶಸ್ತಿ ನಿರ್ವಹಿಸುತ್ತಿರುವುದು ತುಂಬ ಸಂತಸವಾಗಿದೆ. ಫಿಕ್ಕಿ ಸಂಸ್ಥೆಯ 98ನೇ ವಾರ್ಷಿಕ ಮಹಾಸಭೆಯಲ್ಲಿ ನವದೆಹಲಿಯಲ್ಲಿ ಈ ಪ್ರಶಸ್ತಿ ಘೋಷಣೆಯಾಗಿರುವುದು ಬಿಡದಿ ಕೈಗಾರಿಕಾ ಪ್ರದೇಶದ ಸ್ವಚ್ಛತೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ದೊರೆತ ರಾಷ್ಟ್ರ ಮಟ್ಟದ ಮಾನ್ಯತೆ. ಇದು ನಮ್ಮನ್ನು ಇನ್ನಷ್ಟು ಉತ್ತಮ ಸ್ವಚ್ಛತೆ ಸೌಲಭ್ಯಗಳು ಹಾಗೂ ಸ್ಥಿರ ಅಭಿವೃದ್ಧಿಗಳನ್ನು ಮುನ್ನಡೆಸಲು ಪ್ರೇರೇಪಿಸುತ್ತದೆ.